ಸ್ನೇಹಿತರೆ, ಇವತ್ತು ನಾವು IPPB ಅಕೌಂಟ್ ನಲ್ಲಿ ಯಾವ ರೀತಿ AEPS ಸರ್ವಿಸ್ ನ ಎನೇಬಲ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ. ಅಂದ್ರೆ ಮೊದಲು AEPS ಸರ್ವಿಸ್ ಅಂದ್ರೆ ಏನು ಅಂತ ಹೇಳ್ತೀನಿ. AEPS ಸರ್ವಿಸ್ ಅಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂತ. ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಅಂದ್ರೆ ನೀವು ಆಧಾರ್ ಕಾರ್ಡ್ ನ ಕೊಟ್ಟು ಬಿಟ್ಟು ಥಂಬ್ ನ ಕೊಟ್ಟು ಏನು ವಿತ್ಡ್ರಾ ಮಾಡ್ತೀರಾ ಅದಕ್ಕೆ AEPS ಸಿಸ್ಟಮ್ ಅಂತಾರೆ. ಅಂದ್ರೆ ನೀವು ಮಿನಿ ಮೈಕ್ರೋ ATM ಅಂತ ಏನಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಥಂಬ್ ಕೊಟ್ಟು ಏನು ವಿತ್ಡ್ರಾ ಮಾಡ್ಕೋತೀರಾ ಆಧಾರ್ ನಂಬರ್ ನ ಕೊಟ್ಬಿಟ್ಟು ಅದಕ್ಕೆ AEPS ಸಿಸ್ಟಮ್ ಅಂತಾರೆ. ಅದನ್ನ ನೀವು IPPB ಒಂದು ಅಕೌಂಟ್ ನಲ್ಲಿ ಅದು ಎನೇಬಲ್ ಇಲ್ಲ ಅಂದ್ರೆ ನೀವು ಥಂಬ್ ಕೊಟ್ಟು ವಿತ್ಡ್ರಾ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕಾಗಿ ಅದು ಡಿಫಾಲ್ಟ್ ಆಗಿ ಎನೇಬಲ್ ಇರುತ್ತೆ, ನೀವು ಥಂಬ್ ಕೊಟ್ಟು ವಿತ್ಡ್ರಾ ಮಾಡೋದಕ್ಕೆ ಬರ್ತಾ ಇಲ್ಲ, ಏನೋ ಸಮಸ್ಯೆ ಆಗ್ತಾ ಇದ್ದಾರೆ ಅಂದ್ರೆ ನೀವು IPPB ಆಪ್ ನಲ್ಲಿ ಹೋಗ್ಬಿಟ್ಟು AEPS ಸರ್ವಿಸ್ ನ ಎನೇಬಲ್ ಮಾಡ್ಕೋಬೇಕು, ಅಥವಾ ಎನೇಬಲ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೋಬೇಕು. ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಇವತ್ತು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ನ ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, IPPB ಆಪ್ ನ ಓಪನ್ ಮಾಡ್ತೀನಿ, ಮಾಡಿಬಿಟ್ಟು ತೋರಿಸ್ತೀನಿ ಆ ಸರ್ವಿಸ್ ಯಾವ ರೀತಿ ನಾವು ಚೆಕ್ ಮಾಡ್ಕೋಬೇಕು, ಎನೇಬಲ್ ಇದೆಯಾ ಇಲ್ವಾ ಅಥವಾ ಯಾವ ರೀತಿ ನಾವು ಎನೇಬಲ್ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿಬಿಟ್ಟು ಇಲ್ಲಿ AEPS ಅಂತ ಒಂದು ಸಪರೇಟ್ ಆದಂತ ಆಪ್ಷನ್ ಕೊಟ್ಟಿದ್ದಾರೆ, ನೋಡಬಹುದು. ಲಾಕ್ ಅನ್ಲಾಕ್ AEPS ಡೆಬಿಟ್ ಅಂತ. ಇಲ್ಲಿ ನೋಡಿ, ಈ ಒಂದು ಆಪ್ಷನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. AEPS ನೋಡಬಹುದು, ಇದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ನೋಡಬಹುದು AEPS ಸರ್ವಿಸಸ್ ಎನೇಬಲ್ಡ್ ಅಂದ್ರೆ ಎನೇಬಲ್ಡ್ ಅಂತ ತೋರಿಸ್ತಾ ಇದೆ. ಮುಂದ್ಗಡೆ ಬಟನ್ ಕೂಡ ಆನ್ ಇದೆ. ಇಲ್ಲಿ ಎನೇಬಲ್ ಇಲ್ಲ ಅಂದ್ರೆ ಎನೇಬಲ್ ಮಾಡಿಬಿಟ್ಟು ಈ ಒಂದು ಬಾಕ್ಸ್ ಮೇಲೆ ಟಿಕ್ ಮಾಡ್ಕೊಂಡು ನೀವು ಕನ್ಫರ್ಮ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ಡಿಸೇಬಲ್ಡ್ ಅಂತ ಇದ್ರೆ ಈ ರೀತಿ ನೀವು ಎನೇಬಲ್ ಮಾಡ್ಕೋಬೇಕು. ಮಾಡಿಬಿಟ್ಟು ಈ ಬಾಕ್ಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮಾಡಿಬಿಟ್ಟು ಕನ್ಫರ್ಮ್ ಅಂತ ನೀವು ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ತಕ್ಷಣದಲ್ಲಿ ನೋಡ್ಬೋದು ಸ್ಟೇಟಸ್ ಇಸ್ ನಾವು ಅಂದ್ರೆ ಆಲ್ರೆಡಿ ಇದು ಅವೈಲೇಬಲ್, ಇದು ಆನ್ ಇದೆ, ಎನೇಬಲ್ಡ್ ಇದೆ, ನೀವು ಎನೇಬಲ್ ಮಾಡುವಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದೆ. ಎನೇಬಲ್ ಇಲ್ಲ ಅಂದ್ರೆ ನೀವು ಎನೇಬಲ್ ಮಾಡಿಬಿಟ್ಟು ಈ ಬಾಕ್ಸ್ ಮೇಲೆ ಟಿಕ್ ಮಾಡಿ ಕನ್ಫರ್ಮ್ ಮಾಡಿ. ಮಾಡಿದ ನಂತರದಲ್ಲಿ ನಿಮ್ಮ ಫೋನ್ಗೆ ಒಂದು OTP ಬರುತ್ತೆ, ಬಂದ್ಬಿಟ್ಟು ಎನೇಬಲ್ ಆಗುತ್ತೆ. ಸ್ನೇಹಿತರೆ, ಈ ರೀತಿ ನೀವು AEPS ಸರ್ವಿಸ್ ಅನ್ನ ನಿಮ್ಮ ಒಂದು IPPB ಅಕೌಂಟ್ ನಲ್ಲಿ ಎನೇಬಲ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ, ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ರೀತಿ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.